ಅಣ್ಣಾಜಿ. ಇದರ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಂಚಲೋಹ ಪುನಃಪ್ರತಿಷ್ಠೆ, ಮಹಾಕುಂಭಾಭಿಷೇಕ ಮತ್ತು ಸಂಘದ 44ನೇ ವಾರ್ಷಿಕೋತ್ಸವ ಸಮಾರಂಭದ ಅಂಗವಾಗಿ ದಿನಾಂಕ 22/12/24ರಿಂದ 25/12/2024ರವರೆಗೆ ಈ ಒಂದು ಗ್ರಾಮ ಚಳವಳಿಯ ಪರಿಸರದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿರುತ್ತೇವೆ. ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಕಾರ್ಯಕ್ರಮವನ್ನು ವ್ಯವಸ್ಥಿತ ರೀತಿಯಲ್ಲಿ ನಡೆಸಲು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ನಮ್ಮ ಈ ಭಾಗದ ಶಾಸಕರು ಮಾನ್ಯ ವಿಧಾನಸಭಾಧ್ಯಕ್ಷರಾದಂಥ ಯುಟಿ ಖಾದರ್ ಅವರ ಒಂದು ಸೂಚನೆಯ ಮೇರೆಗೆ ನಾವು ಇಂದು ಈ ಸಭೆಯನ್ನು ಇಲ್ಲಿ ಕರೆದಿದ್ದೇವೆ. ಬಂದಂಥ ಈ ಒಂದು ಸಭೆ 11 ಗಂಟೆಗೆ ಪ್ರಾರಂಭವಾಗಬೇಕಿತ್ತು, ಆದರೆ ಸುಮಾರು 1-2 ಗಂಟೆ ಕಳೆಯಿತು. ಕೆಲವೇ ನಿಮಿಷಗಳು ನಮ್ಮೊಡನೆ ಬಂದು ಸೇರಲಿದ್ದಾರೆ. ಆದ್ದರಿಂದ ನಮ್ಮ ಈ ಕಾರ್ಯಕ್ರಮವನ್ನು ನಮ್ಮ ಈ ಒಂದು ಉಳ್ಳಾಲ ತಾಲೂಕಿನ ತಹಸೀಲ್ದಾರರಾದಂಥ ಶ್ರೀ ಪುಟ್ಟರಾಜಿಯವರ ಒಂದು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ನಡೆಸ್ತಾ ಇದ್ದೇವೆ. ಇಂದಿನ ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಈ ಒಂದು ಚಳವಳಿ ವೇದಿಕೆಯಲ್ಲಿ ನಮ್ಮ ತಹಸೀಲ್ದಾರರಾದಂಥ ಶ್ರೀ ಪುಟ್ಟರಾಜಿಯವರನ್ನು ನಮ್ಮ ಸಂಸ್ಥೆ ವತಿಯಿಂದ ನಾನು ಆದರಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಉಳ್ಳಾಲ ತಾಲೂಕು ಪಂಚಾಯತಿನ ಸಿಇಒ ಆದಂಥ ಗುರುದತ್ತ ಇವರು ನಮ್ಮೊಟ್ಟಿಗಿದ್ದಾರೆ. ಇವರನ್ನು ಸಹ ನಾನು ನಮ್ಮ ಸಂಘದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಈ ಒಂದು ವೇದಿಕೆಯಲ್ಲಿ ನಮ್ಮ ಈ ಒಂದು ಪಂಚೋಲ ನಾರಾಯಣ ಗುರುಗಳ ಪುನಃಪ್ರತಿಷ್ಠಾ ಉಳ್ಳಾಲ ವಲಯ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಯಶವಂತ ದೇವರಾಜೆ ಇವರು ಉಪಸ್ಥಿತರಿದ್ದಾರೆ. ಅವರನ್ನು ಸಹ ನಾನು ನಮ್ಮ ನಿಮ್ಮೆಲ್ಲರ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ವೇದಿಕೆಯಲ್ಲಿ ನಮ್ಮ ಈ ಉಳ್ಳಾಲ ವಲಯ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಶ್ರೀಮತಿ ದೇವಕಿ ಕಾರವುಳ್ಳ ಉಪಸ್ಥಿತರಿದ್ದಾರೆ. ಇವರನ್ನು ಸಹ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಸುಭಾಷ್ ಪೋಳಿ ಅವರು ಒಟ್ಟಿಗಿದ್ದಾರೆ. ಇವರನ್ನು ಸಹ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಪಂಚವಾರ್ಷಿಕ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದಂಥ ಹರೀಶ್ ಪೂಜಾರಿ ಅವರು ದಯವಿಟ್ಟು ವೇದಿಕೆ ಅಂತವರನ್ನು ವಿನಂತಿ ಮಾಡ್ತಿದ್ದಾರೆ. ಅವರನ್ನು ಸಹ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿ ವರ್ಗದವರು ಬಂದಿದ್ದಾರೆ. ತಮ್ಮೆಲ್ಲರನ್ನು ಹೆಸರು ಹೇಳಿದ ಪ್ರತಿಯೊಬ್ಬರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಸಂಘದ ಪದಾಧಿಕಾರಿಗಳು ಹಾಜರಿದ್ದಾರೆ, ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ಶ್ರೀಮತಿ ರವಿಕಲಾ ಜಯಕೋಟೆ ದಯಮಾಡಿ ಒಂದು ವೇದಿಕೆ ಬರಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಬಂದಂಥ ಎಲ್ಲ ನಮ್ಮ ಸಂಘ ಸದಸ್ಯರನ್ನು ಮತ್ತೊಮ್ಮೆ ಸ್ವಾಗತ ಮಾಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ತಾಲೂಕು ತಹಸೀಲ್ದಾರ್ ನಡೆಸ್ಕೊಳ್ಬೇಕಾಗಿ ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಇವರಿಗೆ ಸ್ವಾಗತವನ್ನು ಕೊಡ್ತಾರೆ. ಕಾರ್ಯಕ್ರಮದ ಒಂದು ರೂಪುರೇಷೆ ನಾಳೆ ಆದಿತ್ಯವಾರ ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ನಮ್ಮ ಗುರುವರಿಯರ ಪಂಚವಾದ ಮೂರ್ತಿಯ ಒಂದು ಪೂಜೆ ಶ್ರೀ ಕುದ್ರೋಳಿ ಗೋಕುಲ ದೇವಸ್ಥಾನ ನೆರವೇರಲಿದೆ. ಅದರ ಒಂದು ಉದ್ಘಾಟನೆಯನ್ನು ನಮ್ಮ ಮಾನ್ಯ ಶ್ರೀ ವಿಜಯೇಂದ್ರ ಪೂಜಾರಿ ಅವರು ಕುದ್ರೋಳಿಯಲ್ಲಿ ನೆರವೇರಿಸಲಿದ್ದಾರೆ. ಕುದ್ರೋಳಿಯಿಂದ ನಮ್ಮ ಒಂದು ಶೋಭಾಯಾತ್ರೆಯು ನಮ್ಮ ಅಸೇಗುಳಿಯ ಅಯ್ಯಪ್ಪ ಮಂದಿರಕ್ಕೆ ತಲುಪಿ ಅಲ್ಲಿ ಮಧ್ಯಾಹ್ನ 3:30 ಗಂಟೆಗೆ ಸರಿಯಾಗಿ ನಮ್ಮ ಆಶೀರ್ವಾಣಿ ಹೊರೆಕಾಣಿಕೆ ಬೃಹತ್ ಹೊರೆಕಾಣಿಕೆ ನಡೆಯಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಅಂದಾಜು ಸುಧಾರಣಾ ನಾಳೆಯ ಮೆರವಣಿಗೆಗೆ ನಮ್ಮ ಅಂದಾಜಿನ 1,500 ಜನ ಸೇರುವ ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ. ಅದು ಸಾಧಾರಣ 3:30 ಗಂಟೆಗೆ ಅಯ್ಯಪ್ಪನ ಹೊರಟು ಸಾಧಾರಣ ಸಂಜೆ 5-6 ಗಂಟೆಯೊಳಗೆ ನಮ್ಮ ಈ ಒಂದು
ಗ್ರಾಮ ಚಳವಳಿ ಸಾನ್ನಿಧ್ಯಕ್ಕೆ ಬರುವಂಥ ಒಂದು ವ್ಯವಸ್ಥೆ ಮಾಡಿದ್ದೇವೆ. ತದನಂತರ ಇಲ್ಲೊಂದು 6 ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ ನಾಳೆ ರಾತ್ರಿ. ತದನಂತರ 9:30 ಗಂಟೆಗೆ ಸರಿಯಾಗಿ ಒಂದು ಯಕ್ಷಗಾನ ನಮ್ಮ ಸುಖದ ಕಡೆ ಬೆಳೆದವರಿಂದ ನಮ್ಮ ಸಮುದಾಯದ ಎದುರಿನ ಒಂದು ಜಾಗದಲ್ಲಿ ಆ ಯಕ್ಷಗಾನ ಕಾರ್ಯಕ್ರಮ ನಡೆಸಲಿದ್ದೇವೆ. ತದನಂತರ 23, 24 ಬೇರೆ ಬೇರೆ ವೈದಿಕ ಕಾರ್ಯಕ್ರಮಗಳಿವೆ. 24 ತಾರೀಕಿಗೆ ಸಂಜೆ ದುರ್ಗಣೋತ್ಸವ ಪೂಜೆ ಇದೆ. 25 ತಾರೀಕಿಗೆ ಬೆಳಿಗ್ಗೆಯಿಂದ ರಾತ್ರಿ ತನಕ ನಮ್ಮ ನಾನಗುರುಗಳ ಪಂಚರ ವಿಗ್ರಹ ಪ್ರತಿಷ್ಠೆ ಬೆಳಿಗ್ಗೆ ನಡೆದರೆ ಸಂಜೆ ದೊಡ್ಡ ಸಭಾ ಕಾರ್ಯಕ್ರಮ, ತದನಂತರ ಒಂದು ನಾಟಕ ಕಾರ್ಯಕ್ರಮ ಇದೆ. ಅಂತೂ ನಮ್ಮ ಈ ಕಾರ್ಯಕ್ರಮಕ್ಕೆ ನಾಳೆ 1,500 ಜನ ಸೇರಿದರೆ 25 ತಾರೀಕಿಗೆ ನಮ್ಮ ಅಂದಾಜು 1,500 ಮೇಲೆ ಜನ ಸೇರಬಹುದು ಅನ್ನೋ ನಿರೀಕ್ಷೆ ಇದೆ. ಆದ್ದರಿಂದ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಇಲಾಖೆಯಿಂದ ನಮಗೆ ಸಂಪೂರ್ಣ ಸಹಾಯ ಸಹಕಾರ ಸಿಕ್ಕಿದರೆ ನಮ್ಮ ಕಾರ್ಯಕ್ರಮ ಸುಗಮವಾಗಿ ನಡೆಯುತ್ತದೆ. ಆದ್ದರಿಂದ ಈ ಬಗ್ಗೆ ತಹಸೀಲ್ದಾರ್ ಅವರು ನಮಗೆ ಬೇಕಾದ ಅಗತ್ಯತೆಯನ್ನು ಒದಗಿಸಿಕೊಂಡು ಶ್ರೀ ನಾರಾಯಣಗುರು ಪುನಃ ಪ್ರತಿಷ್ಠೆ ಮಾಡಲಾಗಿದೆ. ಎಲ್ಲ ಇಲಾಖೆಯವರಿಗೆ ಆ ದಿನ ಏನು 22ಕ್ಕೆ ಸಂಜೆ ಫಲಹಾರ ಇದೆ. ಆ ದಿನ ಕ್ಲೀನಿಂಗ್ ತಟ್ಟೆಗಳೆಲ್ಲ ಇದು ಮಾಡಿದಂಗೆ ಕ್ಲೀನಿಂಗ್ ಸ್ವಚ್ಛತೆಯನ್ನು ಪಂಚಾಯತಿ ವತಿಯಿಂದ ನಾವು ಮಾಡಬೇಕು. ಕುಡಿಯ ನೀರಿನ ವ್ಯವಸ್ಥೆಗೆ ಆ ದಿನ ಕ್ಲೀನಿಂಗ್ಗೆ ನಿಮ್ಮ ವಾಹನ ನಿಮ್ಮ ಮೆರವಣಿಗೆ ಹಿಂಭಾಗದಲ್ಲಿ ವಾಹನಕ್ಕೆ ವ್ಯವಸ್ಥೆ ಮಾಡಬೇಕು. ನೀವು ಫೋನ್ ಮಾಡ್ತಾರೆ ಅವ್ರ ವಾಹನ ಕಳಿಸ್ಬೇಕು. ನೆಕ್ಸ್ಟ್ ನಮ್ಮ ಆರೋಗ್ಯ ಇಲಾಖೆಯವರು ಹುಟ್ಟಿರೋ ದಿನ ಒಂದು ಕೈಗಳಿಂದ ಎಲ್ಲ ವ್ಯವಸ್ಥೆ ಮಾಡಬೇಕು. ನಾವು ಎಷ್ಟೋ ಸಹ ಸಹಕಾರ ಮಾಡ್ತೇವೆ. ನಮ್ಮ ಪೈರಿನ ಅವಶ್ಯಕತೆ ಕಡಿಮೆ ಜನ PWD ಏನಾಗ್ತದೆ, ರಸ್ತೆ ಎಲ್ಲ ಕ್ಲೀನ್ ಇದೆ. PWD ನಮ್ಮ ಮೆಸ್ಕಾಂ ಅವ್ರು ಬಂದಿದ್ದಾರೆ. ಮೆಸ್ಕಾಂ ಅವರಿಂದ ವಿದ್ಯುತ್ ಶಕ್ತಿ ಸ್ಟಾಪ್ ಆಗ್ದಂಗೆ ಅದೊಂದು ವ್ಯವಸ್ಥೆ ಮಾಡಿಕೊಡಿ. ವಿದ್ಯುತ್ ನಿಲುಗಡೆ ಪೊಲೀಸ್ ಇಲಾಖೆಗೆ ನಾನು ಒಂದು ಫೋನ್ ಮಾಡಿದ್ದೀನಿ. ಒಂದು ಬಸ್ ನಿಮ್ಮಿಂದ ಒಂದು ನಾನು ಫೋನ್ ಮಾಡಿರ್ತೀನಿ. ಪರ್ಮಿಷನ್ ಮಾಡಿ ಇದರಲ್ಲಿ ಮೇಜರ್ ನಿಮ್ಮದೇ ಇರುತ್ತೆ. ಇನ್ನು ಪೊಲೀಸ್ ಇಲಾಖೆ ಹಾಂ ಮೆರವಣಿಗೆ ಬರುವ ಮತ್ತು 20 ರಾತ್ರಿ ನಾವು ಯಕ್ಷಗಾನ ಅವಧಿ ಮಾಡ್ತೇವೆ. ಅದನ್ನು ಎಲ್ಲ ಅಧಿಕಾರಿಗಳಿಂದ ಪೊಲೀಸರು ನಮ್ಮ ಪಂಚಾಯತಿ ನಾನು ರಸ್ತೆ ಎಲ್ಲ ನಮ್ಮ ತುಂಬ ಚೆನ್ನಾಗಿದೆ. ಸ್ಪೀಕರ್ ಸಾಹೇಬರು ನಡೆಸಿದ್ದೀವಿ. ಏನಾದರೂ ನೀವು ಖುದ್ದಾಗಿ ಫೋನ್ ಮಾಡಿದ್ರೆ ವ್ಯವಸ್ಥೆ ಮಾಡ್ತಾರೆ. ನಿಮ್ಗೆ ಏನು ಬೇಕು ಫೋನ್ ಮಾಡಿ ಈಗ ಬರ್ಬೋದು. ಈಗ ಬಟ್ ಅಧಿಕಾರಿಗಳಿಗೆ 60% ಅವರು ಬಂದು ನಿಮ್ಮನ್ನು ಭೇಟಿ ಮಾಡ್ತಾರೆ. ಭೇಟಿ ಮಾಡಿದಾಗ ನಿಮಗೆ ಏನು ಅವಶ್ಯಕತೆ ಇದೆ ಅವ್ರ ಜೊತೆ ನೀವು ಮಾತಾಡ್ತೀವಿ. ಇನ್ನೇನಾದ್ರು ಮಾತಾಡ್ತೀರಾ? ನಮಗೆ ತೊಂದರೆ ಆದರೆ ಒಂದು ಕೌಂಟ್ರ್ ಒಂದು ಪ್ಲೇಸ್ ನಾವು ಕೊಡ್ತೇವೆ. ಇಲ್ಲಿ ಇದು ಜಾಗದಲ್ಲಿ ಜಾಗ ಒಂದು ಒಳಗೆ ಕೊಡ್ತೇವೆ ನಾವು. ಒಂದು ಇದ್ದರೆ ಏನಾದರೂ ಒಂದು ಉಪಕಾರ ಆಗುತ್ತೆ ಅಂತ. ನಾವು ಆಲ್ರೆಡಿ ನಮ್ಮ ಇವತ್ತು ಹೇಳಿದೆ ಕಂಬದ ಬಗ್ಗೆ ನಾವು ಆಲ್ರೆಡಿ ಹೇಳಿದ ಮಾಡಿ ಅದೊಂದು ವ್ಯವಸ್ಥೆ ಅಂತ ಹೇಳಿದ್ದಾರೆ. ಇವರಿದ್ದಾರೆ ಎಡಬದಿಯವರಿದ್ದಾರೆ ಹೇಳಿದ್ದಾರೆ. ಗ್ರಾಮ ಚಳವಳಿಯಲ್ಲಿ ನಡೆಯುತ್ತಿರುವಂತಹ 22 ರಿಂದ 25 ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ತಾಲೂಕಿನ ಎಲ್ಲ
ಅವರು ವಿಧಾನಸಭಾ ಅಧ್ಯಕ್ಷರು ಬಹಳ ಜವಾಬ್ದಾರಿಯ ನೆಲೆಯಲ್ಲಿ ಒಂದು ವಿಶೇಷವಾಗಿ ಆಗಮಿಸಬೇಕಿತ್ತು. ಆದರೂ ಅನಿವಾರ್ಯ, ತುಂಬ ಕಾರ್ಯಕ್ರಮ, ಬಿಡುವಿಲ್ಲದ ಕಾರ್ಯಕ್ರಮ ಅವರಿಗೆ. ತಹಶೀಲ್ದಾರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ತಹಶೀಲ್ದಾರರಿಗೂ ಕೂಡ ವಿಶೇಷವಾಗಿ ದೂರದ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆಯೇ ಎಲ್ಲ ಅಧಿಕಾರಿ ವರ್ಗದವರು ಕೂಡ ದೊಡ್ಡ ದೊಡ್ಡ ಅಂತೂ ಜವಾಬ್ದಾರಿ ಇಲ್ಲ, ಆದರೂ ನಿಮ್ಮ ಇರುವಿಕೆ ಇದೆ ಅಂದರೆ ಎಲ್ಲರೂ ಒಮ್ಮೆ ಅಲರ್ಟ್ ಆಗ್ತಾರೆ ಅಂತ. ನಮ್ಮ ACP ಸಾಹೇಬರು ಕೂಡ ಅವಾಗ ಬಂದು ಹೇಳಿದಿಷ್ಟೇ, ಎಲ್ಲ ಕಾರ್ಯಕರ್ತರು ನಡೆಸ್ತಾರೆ, ನಾವಿದ್ದೇವೆ ಅಂತ. ಕಾರ್ಯಕರ್ತರು ಅವರವರ ನಮ್ಮ ದೇವರೊಂದು ಏನು ಕಾರ್ಯ ಆಗ್ತಾ ಇದೆ ಅವರೊಂದು ಭಕ್ತಿ ಎಲ್ಲರನ್ನು ಎಲ್ಲ ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತ. ಅದರೊಟ್ಟಿಗೆ ನೀವೆಲ್ಲ ಇದ್ದೀರಿ ಅಂತ ಹೇಳುವಾಗ ತುಂಬ ಖುಷಿ ಆಯಿತು. ನಮ್ಮ ನಾಳಿನ ಕಾರ್ಯಕ್ರಮ ಯಶಸ್ವಿ ಆಗೋದು ಖಂಡಿತ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಡುತ್ತಾರೆ. 22ರಿಂದ 25ರಲ್ಲಿ ಒಂದು ನಾರಾಯಣ ಗುರುಗಳ ಪುನಃ ಪ್ರತಿಷ್ಠೆ, ಕುಂಭಾಭಿಷೇಕ ಹಾಗೂ ವಾರ್ಷಿಕೋತ್ಸವ ಸಮಾರಂಭದ ಒಂದು ಕಾರ್ಯಕ್ರಮದ ನಿಮಿತ್ತ ಅಧಿಕಾರಿಗಳ ಒಂದು ಚರ್ಚೆ ನಮ್ಮ ತಹಶೀಲ್ದಾರ ನೇತೃತ್ವದಲ್ಲಿ ನಡೆದವರಿಗೆ ಸಂಘದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಅದೇ ರೀತಿ ಎಲ್ಲ ವರ್ಗದ ಅಧಿಕಾರಿಗಳು ಹಾಗೂ ನಮ್ಮ ಸಮಿತಿಯ ಪದಾಧಿಕಾರಿಗಳು ಹಾಗೂ ಎಲ್ಲರನ್ನು ಒಂದೇ ಮಾತಿನಲ್ಲಿ ಧನ್ಯವಾದ ನೀಡುತ್ತಾ ಕಾರ್ಯಕ್ರಮವನ್ನು ಮುಗಿಸುತ್ತಿದೆ. ಕೊಣಾಜೆ ಗ್ರಾಮ ಚಾವಡಿ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದ 44ನೇ ವರ್ಷದ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಯೋಗ ಉಳ್ಳಾಲ ತಾಲೂಕಿನಲ್ಲಿ ಆಗುತ್ತಿರುವಂತಹ ನಾರಾಯಣ ಗುರುಗಳ ಪಂಚಲೋಹದ ವಿಗ್ರಹ ಪ್ರತಿಷ್ಠೆ ಬಹಳ ಒಂದು ಎಲ್ಲ ಸಮಾಜ ಬಂಧುಗಳು ಸೇರಿ ಉತ್ಸುಕರಾಗಿ ಮಾಡುವಂಥ ಈ ಕಾರ್ಯಕ್ರಮ, ಬಹುನಿರೀಕ್ಷಿತ ಉಳ್ಳಾಲ ತಾಲೂಕಿನ ಕಾರ್ಯಕ್ರಮ. ಎಲ್ಲ ಸಮಾಜ ಬಂಧುಗಳು ನಾಳೆ ನಡೆಯುವ ಹೊರೆಕಾಣಿಕೆ ಉತ್ಸವಕ್ಕೆ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಳ್ಳಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೆಯೇ 23 ಮತ್ತು 24 ತಾರೀಕಿನಂದು ನಡೆಯುವಂಥ ವೈದಿಕ ವಿಧಿವಿಧಾನಗಳು, ಹಾಗೆ 25 ತಾರೀಕಿನ ಬೆಳಿಗ್ಗೆ 10 ಗಂಟೆಗೆ ನಡೆಯುವ ಶ್ರೀ ನಾರಾಯಣ ಗುರುಗಳ ಪ್ರತಿಷ್ಠಾ ಮಹೋತ್ಸವ, ಹಾಗೆಯೇ ಸಾಯಂಕಾಲ ತನಕ ಆಗುವ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮಕ್ಕೂ ಸಂಪೂರ್ಣ ತನು ಮನ ಧನಗಳಿಂದ ಸಹಕರಿಸಿ, ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮಿಂದ ಆಮಂತ್ರಣ ಪತ್ರಿಕೆ ತಲುಪದ ಸಂದರ್ಭದಲ್ಲಿ ಈ ಒಂದು ಮಾಧ್ಯಮದ ಮೂಲಕ ಅದು ಕಿವಿಗೆ ಬಿದ್ದ ತಕ್ಷಣ ಒಂದು ಸಲ ಅಲ್ಲಿಗೆ ಭೇಟಿ ಕೊಡುವಂತಹ ಮನಸ್ಸು ತಮಗೆ ಬರುವಂತಾಗಲಿ, ತಾವು ಒಂದು ಸಲ ಈ ಜಾಗಕ್ಕೆ ಬಂದು ಸಂಪರ್ಕ ಮಾಡಿ ಈ ಒಂದು ನಾರಾಯಣ ಗುರುಗಳ ಕೃಪೆಗೆ ಪಾತ್ರರಾಗುವಂಥ ಅವಕಾಶ ಆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ತಮಗೆಲ್ಲರಿಗೂ ಕೊಡಲಿ ಅಂತ ನನ್ನ ಒಂದು ಎಲ್ಲ ಭಕ್ತರಲ್ಲಿ ಕಳಕಳಿಯ ವಿನಂತಿ. ಉಳ್ಳಾಲ ತಾಲೂಕಿನ ಕೊಣಾಜೆ ಗ್ರಾಮ ಚಾವಡಿಯಲ್ಲಿ ನಡೆಯುವಂಥ 44ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ನಮ್ಮ ನಾರಾಯಣ ಗುರುಗಳ ಪಂಚಲೋಹದ ಪ್ರತಿಮೆಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡುವಂಥ ಒಂದು ಕಾರ್ಯಕ್ರಮ 22 ತಾರೀಕಿನಿಂದ 25 ತಾರೀಕಿನ ತನಕ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮವನ್ನು ಎಲ್ಲರೂ ನಾವು ಸೇರಿ ಚೆಂದಗಾಣಿಸಿಕೊಡ್ಬೇಕಾದ್ರೆ ಎಲ್ಲ ಇಲ್ಲಿ ಬರುವಂಥ ಭಕ್ತರು ನಮಗೆ ಸಹಕಾರ ಕೊಡಬೇಕು. ಯಾಕಂದರೆ ಕೆಲವರಿಗೆ ಆಮಂತ್ರಣ ಪತ್ರಿಕೆ ಸಿಗದೇ ಇರಬಹುದು. ಒಂದು ಪಕ್ಷ ಆಮಂತ್ರಣ ಪತ್ರಿಕೆ ಸಿಗದೇ ಇದ್ದಲ್ಲಿ ತಾವು ನಮ್ಮ ಗುರುಗಳ ಮೇಲೆ ಒಂದು ಪ್ರೀತಿ ಅಭಿಮಾನವನ್ನು ಇಟ್ಟು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ತಮ್ಮೆಲ್ಲರಲ್ಲಿ ನಮ್ಮ ಈ ಸಂಘದ ಪರವಾಗಿ ಹಾಗೂ ಈ ಪ್ರತಿಷ್ಠಾಪನಾ ಸಮಿತಿಯ ಪರವಾಗಿ ತಮ್ಮೆಲ್ಲರನ್ನು ನಾವು ಆಮಂತ್ರಿಸಿದ್ದೇವೆ. ಅದಕ್ಕೋಸ್ಕರ ನಮ್ಮ ಮೇಲೆ ಪ್ರೀತಿ ಇಟ್ಟು ಗುರುಗಳ ಮೇಲೆ ಭಕ್ತಿ ಇಟ್ಟು ತಾವೆಲ್ಲರೂ ಬನ್ನಿ. ಒಂದೇ ಜಾತಿ ಒಂದೇ ಮತ ಒಂದೇ ದೇವ್ರ ಪಂಪಿನ ತಾರಕ ಮಂತ್ರನು ಜಗತ್ತಿಗೆ ಸಾರದು ಪೂರ್ಯರೆಲ್ಲ ಸಮಾನ್ಯರು ಪ್ರತಿಯೊರೆಲ್ಲ ಸಮಾನವಾದ ಈ ಒಂಜಿ ಬದುಕಡು ಈ ಒಂಜಿ ಜಾಗ ಬದುಕನ್ನು ಹಕ್ಕೊಂಡು ಬಣ್ಣದ ನಂಗೆ ಪ್ರತಿಪಾದನೆ ಮಾಡ್ತೀನಿ ಅಂಚಿನ ವಿಶ್ವ ಮಾನವ ಗುರು ಬ್ರಹ್ಮಶ್ರೀ ನಾರಾಯಣ ಗುರುವರಿಯರನ್ನ ಆ ಒಂಜಿ ತತ್ವವನ್ನು ಪತ್ತೊಂದಿನ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಗ್ರಾಮ ಚೌಡಿ ಕೊಣಾಜೆ ಒಂದು ನಮ್ಮ ಈ ಭಾಗದ ಪಜೀರು ಪಾವೂರು ಹರೇಕಲ ಕೊಣಾಜೆ ಬೊಕ್ಕ ಬೋಳಿಯಾರ್ ಈ 5 ಗ್ರಾಮದ ಸಮಾಜ ಬಾಂಧವ್ಯನ ಪರಿಶ್ರಮ ಫಲೊಟ್ಟು 1908ನೇ ಇಸ್ವಿಯಲ್ಲಿ ಸ್ಥಾಪನೆಯಾದ ಇತ್ತೆ 44 ವರ್ಷ ನಮ್ಮ ಈ ಸಂಸ್ಥೆಗಾಂಡು ನಮ್ಮ ಈ ಒಂಜಿ
ಸಂಸ್ಥೆದ ವತಿರ್ದು 25 ತಾರೀಕು ಡಿಸೆಂಬರ್ ದಾನಿ ನಾರಾಯಣ ಗುರುಕುಲನ ಪಂಚೋಲ ವಿಗ್ರಹ ಪ್ರತಿಷ್ಠೆ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ನಮ್ಮ ಆಯೋಜನೆ ಮಾಡಿದ. ಈ ಒಂಜಿ ಕಾರ್ಯಕ್ರಮದ ಅಂಗವಾದ ನಾಳ್ದಿಂತ ಬೇತೆ ಬೇತೆ ಕಾರ್ಯಕ್ರಮವನ್ನು ನಾವು ಮುಲ್ಪ ಆಯೋಜನೆ ಮಾಡ್ತದ. ಆ ಪ್ರಕಾರ ಎಲ್ಲೆ 22 ತಾರೀಕಿಗೆ ಆದಿತ್ಯವಾರ ದಾನಿ 12 ಗಂಟೆಗೆ ಸರಿಯಾದ ನಮ್ಮ ಶ್ರೀ ಕ್ಷೇತ್ರ ಕುದ್ರೋಳಿಡು ನಾರಾಯಣ ಗುರುವರಿನ ಪಂಚಲೋಹ ವಿಗ್ರಹದ ಮೂರ್ತಿಗೆ ಪೂಜೆಯಾದ ಅಲ್ಪ ಅವಿರದ ಪಕ್ಕ ನಮ್ಮ ಪೂಜ್ಯರಾಯನಂಚಿನ ಬ್ರಹ್ಮ ಶ್ರೀ ಜನಾರ್ದನ ಪೂಜಾರಿಯವರನ್ನ ದಿವ್ಯಾಸ್ತೋಡು ಉದ್ದೀಪಾಯನಂಚಿನ ಒಂದು ಶೋಭಾಯಾತ್ರೆ ನಮ್ಮ ಹಸೆಗೋಲಿ ಅಯ್ಯಪ್ಪ ಮಂದಿರದ ಕೈತಡೆ ಬರ್ತದೆ. ಅಲ್ಪ 3 ಗಂಟೆ ಸರಿಯಾದ ಭವ್ಯವಾಯನ ಒಂಜಿ ಹೊರೆಕಾಣಿಕೆದ ಮೆರವಣಿಗೆ ಅಲ್ಪಾಡದ ಪಿದನೋಡು. ಆ ಒಂಜಿ ಭವ್ಯವಾಯನ ಹೊರೆಕಾಣಿಕೆ ಮೆರವಣಿಗೆಗೆ ನಮ್ಮ ಪೂರ ಊರದ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ಆ ಒಂದು ಹೊರೆಕಾಣಿಕೆಯನ್ನು ಪುರ್ಲು ಮಲ್ತು ಕೊರಡೊಂದು ನಮ್ಮ ವಿನಂತಿ ಮಲ್ತೊಂದಿಲ್ಲ. ಅವೆಡ್ದು ಪಕ್ಕ 22 ತಾರೀಕು ದಿನ ಬೈಯಾಡಿ 7 ಗಂಟೆಗೆ ಸ್ವಲ್ಪ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡಪೇರುಂಡು. ಅವೆಡ್ದು ಪಕ್ಕ ನಮ್ಮ ಸುಂಕದ ಕಟ್ಟೆ ಮೇಳದಕ್ಕಲು ಹಿಡಿದು ಒಂದು ಯಕ್ಷಗಾನ ಕಾರ್ಯಕ್ರಮ ನಡಪೇರುಂಡು. ಎಲ್ಲ ನಡಪಂಚಿನ ಬಯ್ಯದ ಕಾರ್ಯಕ್ರಮಗಳು ನಮ್ಮ ಕಾಣಿಯೂರು ಮಠದ ಶ್ರೀ ಮಹಾಬಲೇಶ್ವರ ಸ್ವಾಮೀಜಿನ ದಿವ್ಯ ಸಾನ್ನಿಧ್ಯಡು ಆ ಕಾರ್ಯಕ್ರಮ ನಡಪೇರುಂಡು. ಐದು ಪಕ್ಕ 23 ತಾರೀಕು ದಾನಿ ಬೇತೆ ಬೇತೆ ಧಾರ್ಮಿಕ ಕಾರ್ಯಕ್ರಮ ನಡೀತದೆ. 24 ತಾರೀಕು ದಾನಿ ಕಾಂಡಿಡ್ದು ಬಯ್ಯಮುಟ್ಟ ಬೇತೆ ಬೇತೆ ಕಾರ್ಯಕ್ರಮ ಅದು ಬಯ್ಯಾಗ 6 ಗಂಟೆಗೆ ದುರ್ಗಾ ನಮಸ್ಕಾರ ಪೂಜೆ ನಡಪೇರ ಉಂಡು. ಅಂಚನೆ 25 ತಾರೀಕು ದಾನಿ ಕಾಂಡಿಡ್ದು ಬಯ್ಯಮುಟ್ಟ ಬೇತೆ ಬೇತೆ ಕಾರ್ಯಕ್ರಮ. ಆ ಪ್ರಕಾರ ಕಾಂಡೆ 10 ಗಂಟೆ ಸರಿಯಾದ ನಾರಾಯಣ ಗುರುವರನ ಪಂಚೋಲ ವಿಗ್ರಹದ ಪ್ರತಿಷ್ಠೆ ಕುಂಭಾಭಿಷೇಕ ನಡೀತದೆ. ಮಧ್ಯಾಹ್ನ ಸತ್ಯನಾರಾಯಣ ಪೂಜೆ ಅಂಚನೆ ಮಹಾ ಅನ್ನದಾನ ನಡೀತದೆ. ಮಧ್ಯಾಹ್ನ 2 ಗಂಟೆ 6 ಗಂಟೆ ಮುಟ್ಟ ನಮ್ಮ ಐನ ಗ್ರಾಮದ ಪೂರ ಸಮಾಜ ಬಾಂಧವ್ಯರನ್ನ ಒಗ್ಗೂಟು ಒಂಜಿ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ. ಅಂಚನೆ ಯುವವಾಹಿನಿದ ಘಟಕದ ವತಿರದ ಕಾರ್ಯಕ್ರಮ. ಅಂಚನೆ ನಮ್ಮ ಬೇತೆ ಬೇತೆ ಸಂಸ್ಥೆ ಹಿಡಿದು ಬೇತೆ ಬೇತೆ ಕಾರ್ಯಕ್ರಮ ನಡಪೇರುಂಡು. ಅಂಚನೆ ಬೈಯಾಗ 6 ಗಂಟೆಗೆ ಸರಿಯಾದ ನಮ್ಮ ಒಂಜಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡಪೇರುಂಡು. ಈ ಒಂಜಿ ಕಾರ್ಯಕ್ರಮಗಳು ನಮ್ಮ ಶಿವಗಿರಿ ಕ್ಷೇತ್ರದ ಮಠಾಧೀಶರಂಚಿನ ಶ್ರೀ ವಿಶ್ವದಾನಂದ ಸ್ವಾಮೀಜಿಗಳು, ಅಂಚನೆ ಸೋಲೂರು ಮಠದ ಮಠಾಧೀಶರಂಚಿನ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿನ ದಿವ್ಯ ಒಂಜಿ ಉಪಸ್ಥಿತಿ ಇಟ್ಟು ಆ ಕಾರ್ಯಕ್ರಮ ನಡಪೇರುಂಡು. ಅವೆಡ್ದ ಪಕ್ಕ ಒಂಜಿ ದೈವದ ಬೂಲಿ ಬ್ರಹ್ಮಣ ನಾಟಕ ಕಾರ್ಯಕ್ರಮ ನಡಪೇರುಂಡು. ಐತೊಟ್ಟಿಗೆ ನಮ್ಮ ಈ ಒಂಜಿ ಮಲ್ಲ ನಾಲ್ದಿಂತ ಕಾರ್ಯಕ್ರಮಗಳು ಒಂಜಿ ಅರ್ಚಕರನ್ನ ಕೊರಡಿದ ಲೋಕಾರ್ಪಣೆ, ಅಂಚನೆ ಮಂದಿರದ ಬೇತೆ ಬೇತೆ ಕೆಲಸ ಕಾರ್ಯದ ಒಂಜಿ ಯೋಜನೆಯನ್ನು ಪಾಡ್ದು ಅಂಚನೆ ಮಂದಿರದ ಎದುರು ಒಂಜಿ ಇಂಟರ್ಲಾಕ್ ಒಂದು ಸೀಟದ ಅಳವಡಿಕೆ ಮಾಡ್ತದ. ಐತೊಟ್ಟಿಗೆ ಒಂಜಿ ನಮ್ಮ ಬಾರಿ ಮಹಾಮಲ್ಲ ಯೋಜನೆ ಅಂಚಿನ ಒಂಜಿ ಆಂಬ್ಯುಲೆನ್ಸ್ ಲೋಕಾರ್ಪಣೆದ ಕಾರ್ಯಕ್ರಮವನ್ನು ನಮ್ಮ ಈ ಒಂಜಿ ಗ್ರಾಮಚವಾಡಿ ಕೊಣಾಜದ ಗ್ರಾಮಚವಾಡಿ ಘಟಕದ ಯುವವಾಹಿನಿ ಬೊಕ್ಕ ನಮ್ಮ ಸಂಘದ ಸೇರಿಗಡೆ ಒಂಜಿ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮಾಡ್ಪಣ ಕಾರ್ಯಕ್ರಮವನ್ನು ನಮ್ಮ ದಿವಂದ ಅಂಚಾದ ಸುಮಾರು 5 ಲಕ್ಷ ರೂಪಾಯಿ ಇದ ಒಂಜಿ ಕಾರ್ಯಕ್ರಮ ವೆಚ್ಚದ ಕಾರ್ಯಕ್ರಮ ಎಲ್ಲಂಜಿ 22 ತಾರೀಕಿದ್ದು 25 ತಾರೀಕು ನಡಪೇರುಂಡು. ಅಂಚಾದ ನಡಪಿಂಚಿನ ಈ ಪೂರ ಕಾರ್ಯಕ್ರಮಗಳ ಊರ ಪರಗಳ ಸದ್ಭಕ್ತರು ಹೆಚ್ಚಿನ ಸಂಖ್ಯೆ ಬರ್ತದೆ. ಆ ಗುರುವರಿಯನ್ನ ಒಂಜಿ ಪ್ರಸಾದನೆಗೆ ಎತ್ತೊಂದು ಊರೆಲ್ಲ ಭಾಗವಹಿಸೋಡು. ಅಂಚನೆ ನಮ್ಮ ಯಶವಂತ ದೇವರಾಜೆ ಬೊಕ್ಕ ನಮ್ಮ ದೇವಕ್ಕೆ ಪಂಡ ಲೆಕ್ಕನೆ ಪ್ರತಿಯೊರ್ಲ ಆಮಂತ್ರಣ ತಿಕ್ಕಂದನಕ್ಕೆಲ್ಲ ಈ ಒಂಜಿ ಹೇಳಿಕೆನ ಆಮಂತ್ರಣ ಪಂಡ ಎನ್ನದು ಪೂರ ಕಾರ್ಯಕ್ರಮದ ಭಾಗವಹಿಸಿದ ಕಾರ್ಯಕ್ರಮ ಪುರ್ಲ ಮಲ್ತು ಕೊರದು ಆ ಗುರುವರಿಯರನ್ನ ಒಂಜಿ ಕೃಪೆಗೆ ಪಾತ್ರ ಹೊರಡೊಂದು